ಈಗಾಗಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಹೇಳಿರುವಂತಹ ಮಾತು ಮತ್ತು ಬಹುಶಃ ಪ್ರಾರ್ಥನೆ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ ತಮ್ಮ ಕನಸುಗಳ ಈಡೇರಿಕೆಗೆ. ಅವರು ಪ್ರಾರ್ಥನೆ ಎಂದಿದ್ದರೂ ಕೂಡ ಫಲಿಸುತ್ತೆ ಅನ್ನೋಂಥ ವಿಶ್ವಾಸದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಹಾಗಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಇರ್ತಾರೆ. ತಮ್ಮ ಕುರ್ಚಿಯನ್ನು ಉಳಿಸೋದಕ್ಕಾಗಿ ಅವರು ಪ್ರಾರ್ಥನೆ ಮಾಡ್ತಿದ್ದಾರೋ ಅಥವಾ ಬೇರೆ ಯಾವ ಕಾರಣಕ್ಕೆ ಗೊತ್ತಿಲ್ಲ, ಆದರೆ ಅವರು ಕೂಡ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಈಗ ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದರೆ ಭೋಗನಂದೀಶ್ವರನಿಗೆ CM ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅದು ಏನು ವಿಶೇಷ ಕ್ಯಾಬಿನೆಟ್ ಸಭೆಗೆ ಮುಂಚಿತವಾಗಿ ನಡೆಸಿದಂತಹ ಒಂದು ಪ್ರಾರ್ಥನೆಯಾಗಿತ್ತು. ಭೋಗನಂದೀಶ್ವರನಿಗೆ ನಮಿಸಿ ನಂತರ ಬೆಟ್ಟದ ಮೇಲೆ ಹೋಗಿ ನಂದಿ ಬೆಟ್ಟದ ಮೇಲೆ ಅಲ್ಲಿ ಅವರು ಕ್ಯಾಬಿನೆಟ್ ಸಭೆಯನ್ನು ನಡೆಸಿದರು. ಇವತ್ತು ಮೈಸೂರಿನಲ್ಲಿ ಶಿವಕುಮಾರ್ ಅವರು ಕೂಡ ತನ್ನ ಪತ್ನಿ ಪುತ್ರಿ ಮನೆ ಮಂದಿಯ ಜೊತೆಗೆ ಹೋಗಿದ್ದಾರೆ. ಅವರು ಕೂಡ ದೇವಸ್ಥಾನಕ್ಕೆ ಹೋಗಿ ಈಡುಗಾಯಿ ಹೊಡೆದು ಆ ಮೂಲಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನಂತರ ಇಬ್ಬರು ಕೂಡ ಈ ಸಂದರ್ಭಗಳಲ್ಲಿ ಹೇಳಿರುವಂತಹ ಮಾತುಗಳು ಬಹಳ ಮುಖ್ಯ. ಯಾಕೆಂದರೆ CM ಸಿದ್ದರಾಮಯ್ಯನವರು ಮೊನ್ನೆ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಹೊರಗಡೆ ಬಂದು ಮಾತನಾಡ್ತಾ ನಾನೇ 5 ವರ್ಷ CM ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದರೆ, ಇತ್ತ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂತಹ ವಿಶ್ವಾಸವನ್ನು ಶಿವಕುಮಾರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ 5 ವರ್ಷ ನೀವೇ CM ಆಗಿರ್ತೀರಾ ಸರ್? 5 ವರ್ಷ ನೀವೇ CM ಆಗಿರ್ತೀರಾ ಸರ್? ನೀವು ತಾವು 5 ವರ್ಷ CM ಆಗಿರ್ತೀರಿ? ಹೌದು, ನಾನೇ. ಈಗ ಅವ್ರು ಬಿಜೆಪಿ ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು JDS ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಇಲ್ಲಿ ಶಿವಕುಮಾರ್ ಅವರು ಹೇಳಿರುವಂತಹ ಮಾತುಗಳಲ್ಲಿ ಒಂದು ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನುವಂಥ ಅವರ ಅಚಲ ನಂಬಿಕೆ. ಅವರು ಇನ್ನೊಂದು ಮಾತನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿರುವಂಥದ್ದು ಕೂಡ ಇದೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿಯಾಗಿ ಬಂದಾಗಲಿಲ್ಲ, ದೆಹಲಿಗೆ ಹೋಗಿ ಬಂದಾಗಲಿಲ್ಲ, ನನ್ನನ್ನು ದೇವಸ್ಥಾನಕ್ಕೆ ಹೋಗಿದೆ, ನಮ್ಮ ದೇವರನ್ನು ಭೇಟಿಯಾಗಿ ಬಂದಿದ್ದೇನೆ. ಅಂದರೆ ಅವರು ಕಾಂಗ್ರೆಸ್ ಹೈಕಮಾಂಡನ್ನು, ಕಾಂಗ್ರೆಸ್ನ ಕಚೇರಿಯನ್ನು, AICC ಕಚೇರಿಯನ್ನು ತನ್ನ ದೇವಸ್ಥಾನ ಅಂತೇಳಿ ಪರಿಗಣಿಸ್ತಾರೆ. ರಾಜಕೀಯವಾಗಿ ಅವರಿಗೆ ಅದು ಶಕ್ತಿಯನ್ನು ಕೊಡುತ್ತೆ. ಅಲ್ಲಿ ನನ್ನ ದೇವರಿದ್ದಾರೆ, ಅವ್ರ ಹತ್ರ ಏನು ಪ್ರಾರ್ಥಿಸಬೇಕು ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಹೀಗಾಗಿ ಇಲ್ಲಿಯೂ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ದೇವಿ ಸನ್ನಿಧಿಗೆ ಹೋಗಿ ಅಲ್ಲಿ ಕಾಂಗ್ರೆಸ್ ಕಚೇರಿಗೆ ಹೋಗಿ ಅಲ್ಲೂ ಕೂಡ ಅವರು ಪ್ರಾರ್ಥನೆಯನ್ನು ಆಗಾಗ್ಗೆ ಸಲ್ಲಿಸಿ ಬರ್ತಾ ಇರ್ತಾರೆ. ಹೀಗಾಗಿ ದೇವರ ವರಪ್ರಸಾದ ತನಗೆ ಸಿಕ್ಕೇ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಅವರಲ್ಲಿ ಇರುವಂಥದ್ದು. ನಡುವೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಇದೆ ಅನ್ನುವಂಥದ್ದು ಏನು ಅದ್ಯಾವುದೇ ಗುಟ್ಟಲ್ಲ, ಅದು ಬಹಿರಂಗವಾಗಿರ್ತಕ್ಕಂತಹ ಸತ್ಯ. ಶಿವಕುಮಾರ್ ಅವರ ಪ್ಲಾನ್ ಮತ್ತು CM ಸಿದ್ದರಾಮಯ್ಯನವರ ಅಹಿಂದ ಬ್ರಹ್ಮಾಸ್ತ್ರವನ್ನು ನಾವಿಲ್ಲಿ ಗಮನಿಸಬೇಕು. ಒಂದು ಕಡೆಯಲ್ಲಿ ಕುರ್ಚಿ ಗಟ್ಟಿಗೊಳಿಸಿಕೊಳ್ಳುವಂತಹ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯನವರು ಹೆಣೆದಿದ್ರೆ, ಅತ್ತ ಶಿವಕುಮಾರ್ ಅವರು ಮನಸ್ತಾಪ ಬಿಟ್ಟು ಮನವೊಲಿಕೆಯ ಸರ್ಕಸ್ ಕಡೆಗೆ ಹೋಗ್ತಾ ಇದ್ದಾರೆ. ಅವರಿಗೆ ಮನಸ್ತಾಪದಿಂದ ನಾನು ಬೇಕಾಗಿದ್ದನ್ನು ಪಡ್ಕೊಳ್ತೀನಿ ಅನ್ನುವಂತಹ ರೀತಿಯಲ್ಲಿ ಅವರು ಹೋಗ್ತಾ ಇಲ್ಲ. ಬದಲಿಗೆ ನನಗೆ ಬೇಕಾಗಿರೋದು ಸಿಗುತ್ತೆ, ಅದಕ್ಕೆ ಒಂದು ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಮುಂದುವರಿತಿದ್ದಾರೆ. ಅವರು ಪರಿಶ್ರಮಕ್ಕೆ ಫಲ ಅನ್ನುವಂತಹ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಯಾಕಂದರೆ ಅವರ ಆಪ್ತರು, ಅವರ ಫಾಲೋವರ್ಸ್ ಯಾರ್ಯಾರು ಮಾತಾಡ್ತಿದ್ದಾರಲ್ಲ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಶಿವಕುಮಾರ್ ಅವರ ಪರಿಶ್ರಮ ಇದೆ, ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ಅವರ ಪರಿಶ್ರಮ ಇದೆ, ಹೀಗಾಗಿ ಅದರ ಫಲ ಅವ್ರಿಗೆ ಸಿಗಬೇಕು ಅನ್ನುವಂಥ ಅಂಶವನ್ನು, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ತಂತ್ರಗಾರಿಕೆ ನಡೀತಾ ಇರೋಂಥದ್ದು ಶಿವಕುಮಾರ್ ಅವರ ಕಡೆಯಿಂದ. ಈ ಕಡೆ ಪಕ್ಷದೊಳಗಿನ ವಿರೋಧಿಗಳಿಗೆ ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಅಹಿಂದ ಒಂದು ಸಭೆಯನ್ನು ಆರ್ಗನೈಸ್ ಮಾಡುವಂಥದ್ರ ಮೂಲಕವಾಗಿ, ಹಿಂದುಳಿದ ವರ್ಗದವ್ರದ್ದು ಒಂದು ಸಭೆಯನ್ನು ಆರ್ಗನೈಸ್ ಮಾಡೋದ್ರ ಮೂಲಕವಾಗಿ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನ, ಪರಿಶ್ರಮ, ಪ್ರಾರ್ಥನೆಯ ಹಾದಿ ಸದ್ಯಕ್ಕೆ ಶಿವಕುಮಾರ್ ಅವರು ತುಳಿದಿರುವಂಥದ್ದು. ಮರಳಿ ಯತ್ನವ ಮಾಡು, ಮರಳಿ ಪ್ರಯತ್ನವ ಮಾಡು ಅನ್ನುವಂಥದ್ದು ಅವರ ಯೋಚನೆ. ಹಾಗೆಯೇ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ. ಈ ಪ್ರಯತ್ನ ಮತ್ತು ಪರಿಶ್ರಮಕ್ಕೆ ಫಲ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಸದ್ಯಕ್ಕೆ ಶಿವಕುಮಾರ್ ಅವರು ಅನುಸರಿಸಿರ್ತಕ್ಕಂತಹ ಹಾದಿ. ಈ ಕಡೆ ಸಿದ್ದರಾಮಯ್ಯನವರ ಕಡೆಯಿಂದ ಸಿದ್ದರಾಮಯ್ಯ ನಾಯಕತ್ವದಿಂದ ಮಾತ್ರ ಸರ್ಕಾರಕ್ಕೆ ಉಳಿಗಾಲ,
ಸಿದ್ದರಾಮಯ್ಯನವರು ಇಲ್ಲದೇ ಇದ್ದರೆ ಈ ಸರ್ಕಾರ ಉಳಿಯೋದಿಲ್ಲ, ಅವರನ್ನು ಕೆಳಗಿಳಿಸಿದರೆ ಸರ್ಕಾರ ಉಳಿಯೋದಿಲ್ಲ ಅನ್ನುವಂತಹ ಸಂದೇಶವನ್ನು ಪದೇ ಪದೇ ನೀಡ್ತಾ ಇದ್ದಾರೆ. ಶಿವಕುಮಾರ್ ಅವರ ಪ್ರಕಾರ ಆಪ್ತರ ಮೂಲಕ ದಾಳ ಉರುಳಿಸುವಂತಹ ಚತುರತೆಯನ್ನು ಅವರು ಪ್ರದರ್ಶಿಸ್ತಾ ಇರುವಂಥದ್ದು ಕೂಡ ಈಗ ರಾಜಕೀಯದಲ್ಲಿ ಅನೇಕ ವಿಚಾರಗಳಿಗೆ ಈಗ ಹೇಳಿದ ಮಾತು ಒಂದಿರುತ್ತೆ, ಅಲ್ಲಿ ಆಗ್ತಾ ಇರುವಂಥ ಕೆಲಸ ಒಂದಿರುತ್ತೆ. ಇವರು ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿದ್ರು ಕೂಡ ಅಲ್ಲಿ ಆ ಕಡೆ ಮಾತಾಡ್ತಿದ್ದಾರೆ ಅಂತ ಅರ್ಥ. ಅಲ್ಲೊಂದು ಯಾವುದೋ ತಂತ್ರಗಾರಿಕೆ ನಡೀತಾ ಇದೆ. ಇವೆಲ್ಲ ರಾಜಕೀಯದಲ್ಲಿ ಇರುವಂತಹ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿಗಳು. ಜನರಿಗೆ ಅಥವಾ ನಾಯಕರುಗಳಿಗೆ ಏನೇನು ಸಂದೇಶ ಕೊಡಬೇಕು ಆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಜುಲೈ 15ಕ್ಕೆ OBC ಸಭೆಯನ್ನು ಕರೆದಿದ್ದಾರೆ. ಒಂದು ಬೃಹತ್ ಸಮಾವೇಶದ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ಅವರ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ ವೋಟ್ ಬೇಸ್ ಇದೆಯಲ್ಲ, ಅದು ಅಹಿಂದ ವರ್ಗಗಳು, ಅದು ವಿಶೇಷವಾಗಿ ಹಿಂದುಳಿದ ವರ್ಗದ ಅತ್ಯಂತ ಪ್ರಭಾವಿ ನಾಯಕನಾಗಿರೋದ್ರಿಂದಾಗಿ ಅದು ಸಹಜವಾಗಿಯೇ ಅವರಿಗೆ ಶಕ್ತಿಯನ್ನು ತಂದು ಕೊಡುತ್ತೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ರಾಷ್ಟ್ರಮಟ್ಟದ ಒಂದು ಸಭೆ ಮತ್ತು ಸಮಾವೇಶಕ್ಕೆ ಅವರು ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ. ಇನ್ನು AICC ಮಟ್ಟದಲ್ಲಿ ರಾಜಕೀಯ ದಾಳವನ್ನು ಉಳಿಸುವಂಥ ಕೆಲಸವನ್ನು ಶಿವಕುಮಾರ್ ಅವರು ಮಾಡ್ತಾ ಇದ್ರೆ, ಕೆಳಗಿಳಿಸಿದರೆ ಪಕ್ಷಕ್ಕೆ ನಷ್ಟ ಅನ್ನುವಂತಹ ಸಂದೇಶ CM ಕ್ಯಾಂಪ್ನಿಂದ ಕೂಡ ರವಾನೆ ಆಗ್ತಾ ಇರುತ್ತೆ. ಸೋನಿಯಾ ಗಾಂಧಿಯವರ ಮೂಲಕವಾಗಿ ಒತ್ತಡವನ್ನು ಹೇರುವಂಥದ್ದು ಸದ್ಯಕ್ಕೆ ಶಿವಕುಮಾರ್ ಅವರಿಗಿರುವಂತಹ ಅತ್ಯಂತ ಪ್ರಬಲ ಅಸ್ತ್ರ. ಅದನ್ನೇ ನಾನು ಹೇಳಿದ್ದು, ಅವರು ದೇವಸ್ಥಾನ ಅಂತ ಹೇಳುವಂತಹ AICC ಮತ್ತು ಅಲ್ಲಿರುವಂತಹ ದೇವರು ಅನ್ನುವಂತಹ ಅವರ ಅಧಿನಾಯಕಿ, ಈ ವಿಚಾರಗಳು ಅವರಿಗೆ ಬಹಳ ಸ್ಪಷ್ಟತೆ ಇದೆ ಮತ್ತು ತನಗೆ ಭರವಸೆ ಸಿಕ್ಕಿದ್ದು ಕೂಡ ಅವರಿಂದಲೇ ಅನ್ನುವಂತಹ ಕಾರಣಕ್ಕೆ ಮತ್ತು ಅವರು ಮಾತು ತಪ್ಪೋದಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ಶಿವಕುಮಾರ್ ಅವರಿದ್ದರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೊಡೆತದ ಭೀತಿ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರ ತಂಡ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮಾಸ್ ಲೀಡರ್, ಯಾರು ಯಾವುದೇ ರೀತಿಯಾದಂಥ ವಿಶ್ಲೇಷಣೆ ಮಾಡಿದ್ರು ಕೂಡ ಅವರೊಬ್ಬ ಅತ್ಯಂತ ದೊಡ್ಡ ಮಾಸ್ ಲೀಡರ್ ಅನ್ನೋಂಥಲ್ಲಿ ಅನುಮಾನಗಳಿಲ್ಲ. ಹೀಗಾಗಿ ಶಿವಕುಮಾರ್ ಅವರು ಹೈಕಮಾಂಡ್ ಈಗಾಗಲೇ ಹೇಳಿದೆ ಅನ್ನುವಂಥ ವಾದವನ್ನು ಮುಂದಿಡ್ತಿದ್ದಾರೆ. ಈಗ ವಿಚಾರ ಬರುವಂಥದ್ದು ಇಲ್ಲೇನೆ, ಯಾವಾಗ ಒಬ್ಬ ಮಾಸ್ ಲೀಡರನ್ನ ಆ ಸ್ಥಾನದಲ್ಲಿ ಮುಂದುವರಿಸಬೇಕಾ ಅಥವಾ ಕೆಳಗಿಳಿಸಬೇಕಾ ಅನ್ನುವಂಥ ವಿಚಾರಗಳು ಬಂದಾಗ ಎದುರಾಗುವಂಥದ್ದು ಹೈಕಮಾಂಡ್ಗೆ ಧರ್ಮ ಸಂಕಟ ಎದುರಾಗುವಂಥದ್ದು. ನಾವು ಹೀಗೆ ಹೇಳಿದ ತಕ್ಷಣವೇ ಎಲ್ಲವೂ ಕೂಡ ನಾವು ಅಂದ್ಕೊಂಡಂಗೆ ನಡೆಯಲ್ಲ ಅನ್ನುವಂಥ ಒಂದು ಉಭಯ ಸಂಕಟ ಇರುತ್ತಲ್ಲ, ಈ ಕಾರಣಕ್ಕೆ ಹೈಕಮಾಂಡ್ ಈಗಾಗಲೇ ಹೇಳಿದೆ ಅನ್ನುವಂತಹ ವಾದವನ್ನು ಶಿವಕುಮಾರ್ ಅವರು ಮುಂದಿಡ್ತಿದ್ರೆ ಅಹಿಂದ ಮತಗಳು ಕೈ ಕೊಡುತ್ತೆ ಅನ್ನುವಂತಹ ಸಂದೇಶವನ್ನು ಸಿದ್ದರಾಮಯ್ಯನವರ ಟೀಮ್ ಕೂಡ ಹೇಳ್ತಾರೆ. ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ಗೆ ಇದು ಅನುಭವ ಆಗಿದೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಸಮುದಾಯಗಳವರ ವಿಚಾರದಲ್ಲಿ ಇಂತಹ ಅನುಭವಗಳಾಗಿದ್ದಾವೆ. ಈಗ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಇಂಥ ಕೆಲಸವನ್ನು ಮಾಡಿದರೆ ಅದು ಕಾಂಗ್ರೆಸ್ನ ಭದ್ರ ವೋಟ್ ಬ್ಯಾಂಕ್ ಆಗಿರುವಂತಹ ಅಹಿಂದ ವರ್ಗಗಳಿಗೆ ದೊಡ್ಡ ಹೊಡೆತವನ್ನು ಕೊಡಬಹುದು ಅನ್ನುವಂಥ ಅನುಮಾನವೂ ಕೂಡ ಇದ್ದೇ ಇದೆ. ಈ ಕಾರಣಕ್ಕಾಗಿಯೇ ಕುರ್ಚಿಯ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಕನಸು ನನಸಿಗೆ ಪ್ರಾರ್ಥನೆಗಳು ಕೂಡ ಮುಂದುವರೆದಿದ್ದಾವೆ. ಈ ನಡುವೆ ನಾಯಕರುಗಳು ಏನೇನು ಮಾತನಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನಮ್ಮ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಬಹಳ ಜನ ಪ್ರಯತ್ನನೂ ಮಾಡ್ತಾ ಇದ್ದಾರೆ, ಪ್ರಾರ್ಥನೆನೂ ಕೂಡ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವ್ರನ್ನ ಕರೆಸಿ ಭೂಮಿ ಪೂಜೆ, ಗುದ್ಲಿ ಪೂಜೆನೂ ಕೂಡ ಮಾಡಿ ಹೋಗಿದ್ದಾರೆ ಸುರ್ಜೇವಾಲಾ ಬಂದು. ಹಾಗಾಗಿ ಏನೇನಾಗುತ್ತೋ ಬರೋದ್ರಿಂದ ಕಾದು ನೋಡೋಣ. ನಮಗೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಯಾರು ಮುಂದುವರಿಯೋದಿಲ್ಲ, ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ ಯಾರು ಬರ್ತಾರೆ, ನಮಗದು ಮುಖ್ಯ ಅಲ್ಲ. ರಾಜ್ಯದ ಜನ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪ, ಟೀಕೆ ಪ್ರತಿ ಟೀಕೆ ಇವೆಲ್ಲವೂ ಕೂಡ ನಡೀತಿದೆ. ನಡುವೆ ಪ್ರಾರ್ಥನೆಯೂ ಕೂಡ ನಡೀತಿದೆ. ಯಾರ ಪ್ರಾರ್ಥನೆಗೆ ಯಾವ ಫಲವೋ ನೋಡಬೇಕಿದೆ.